ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಉಳಿದಿರುವ ಪ್ರಶ್ನೆಗಳು, ಯಾರಿಗೂ ಹೇಳಲಾಗದ ಒಳಗಿನ ಒತ್ತಡ, ನಾನು ಎಲ್ಲವನ್ನೂ ಸರಿಯಾಗಿ ಮಾಡುತ್ತಿದ್ದರೂ ಜೀವನ ಏಕೆ ನನಗೆ ಕಠಿಣವಾಗುತ್ತಿದೆ ಎಂಬ ಮೌನ ಕೂಗು, ಇವೆಲ್ಲಕ್ಕೂ ಇಂದು ಒಂದು ಉತ್ತರ ಸಿಗಲಿದೆ. ನೀವು ಕನ್ಯಾ ರಾಶಿಯವರು. ಜವಾಬ್ದಾರಿ, ಶಿಸ್ತು, ಶುದ್ಧತೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುವ ಬುದ್ಧಿ, ಈ ಗುಣಗಳು ನಿಮ್ಮನ್ನು ವಿಶೇಷವಾಗಿಸುತ್ತವೆ. ಆದರೆ ಇದೇ ಗುಣಗಳು ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಮೇಲೆ ಅತಿಯಾದ ಭಾರವನ್ನೂ ಹಾಕಿದವು. ನೀವು ತಪ್ಪು ಮಾಡದಿದ್ದರೂ ಎಲ್ಲದರ ಹೊಣೆ ನಿಮ್ಮ ಮೇಲೆ ಬಂದಂತಾಯಿತು. ನೀವು ಮೌನವಾಗಿ ಸಹಿಸಿಕೊಂಡಿರಿ. ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಮನಸ್ಸಿಗೆ ಮಾತ್ರವಲ್ಲ, ನಿಮ್ಮ ಆತ್ಮಕ್ಕೂ ತಲುಪುತ್ತದೆ. ದಯವಿಟ್ಟು ಕೊನೆಯವರೆಗೂ ಕೇಳಿ, ಏಕೆಂದರೆ ಮುಂದಿನ ಭಾಗ ಬಹಳ ಮುಖ್ಯ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಜೀವನದ ದೈವಿಕ ಸಂದೇಶ. ನೀವು ಈ ವಿಡಿಯೋ ನೋಡುತ್ತಿರುವುದೇ ದೈವಿಕ ಕಾರಣ. ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಕಾಲಚಕ್ರದ ಮಹತ್ವದ ದೈವಿಕ ತಿರುವು. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ಕಾಲವೆಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಕೇವಲ ದೇಹಕ್ಕೆ ಮಾತ್ರವಲ್ಲ, ಆತ್ಮಕ್ಕೂ ಶಕ್ತಿ ನೀಡುತ್ತವೆ. ಸೂರ್ಯನು ಆತ್ಮಕಾರಕ. ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಸೂರ್ಯನೇ ನಾರಾಯಣನ ದೃಶ್ಯರೂಪ. ಈ ಸಮಯದಲ್ಲಿ ಮಾಡಿದ ಜಪ, ತಪ, ದಾನ, ಧ್ಯಾನ, ಸೂರ್ಯನಿಗ ಅರ್ಘ್ಯ ಇವೆಲ್ಲವೂ ಅನೇಕ ಪಟ್ಟು ಪುಣ್ಯಫಲ ನೀಡುತ್ತವೆ. ಮಕರ ಸಂಕ್ರಾಂತಿ ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ. ಅಸ್ಥಿರತೆಯಿಂದ ಸ್ಥಿರತೆಗೆ, ಗೊಂದಲದಿಂದ ಸ್ಪಷ್ಟತೆಗೆ ಸಾಗುವ ದೈವಿಕ ಕ್ರಮ. ನಿಮ್ಮ ಜೀವನದಲ್ಲೂ ಇದೇ ತಿರುವು ಈಗ ಆರಂಭವಾಗುತ್ತಿದೆ. ಈ ಮಕರ ಸಂಕ್ರಾಂತಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರುವುದೇಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಬುಧ. ಬುಧ ಎಂದರೆ ಬುದ್ಧಿ, ಲೆಕ್ಕಾಚಾರ, ಮಾತು, ಸೇವೆ, ತರ್ಕ. ಕನ್ಯಾ ರಾಶಿಯವರು ಪ್ರತಿಯೊಂದು ವಿಷಯವನ್ನು ಆಳವಾಗಿ ವಿಶ್ಲೇಷಿಸುವವರು. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಇದೇ ವಿಶ್ಲೇಷಣೆಯೇ ನಿಮ್ಮನ್ನು ದಣಿಸಿದೆ. ಇದನ್ನು ಹೀಗೆ ಮಾಡಬೇಕಿತ್ತೆ, ನಾನು ಇನ್ನೂ ಉತ್ತಮ ಮಾಡಬಹುದಿತ್ತೆ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಬಿಡಲಿಲ್ಲ. ನೀವು ನಿಮ್ಮಿಂದಲೂ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ. ಈ ಸಂಕ್ರಾಂತಿ ನಂತರ ಬುಧನ ಶಕ್ತಿ ನಿಮಗೆ ಬೆಂಬಲ ನೀಡಲು ಆರಂಭಿಸುತ್ತದೆ. ನಿಮ್ಮ ಬುದ್ಧಿ ನಿಮ್ಮ ವಿರುದ್ಧವಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡುವ ಕಾಲ ಇದು. ಕಳೆದ ತಿಂಗಳುಗಳನ್ನು ನೆನಪಿಸಿಕೊಂಡರೆ ನಿಮ್ಮ ಹೃದಯಕ್ಕೆ ಒಂದು ಭಾರ ಬರುತ್ತದೆ. ಕೆಲಸದಲ್ಲಿ ನೀವು ನಿಮ್ಮ ಶ್ರಮವನ್ನು 100% ನೀಡಿದರೂ ಅದನ್ನು ಸಹಜವೆಂದುಕೊಂಡರು. ತಪ್ಪು ಆದಾಗ ಮಾತ್ರ ನಿಮ್ಮ ಹೆಸರು ಬಂದಿತು. ಕೆಲವರಿಗೆ ಉದ್ಯೋಗದಲ್ಲಿ ಅತಿಯಾದ ಒತ್ತಡ, ಕೆಲಸದ ಭದ್ರತೆ ಬಗ್ಗೆ ಭಯ, ಇನ್ನೂ ಕೆಲವರಿಗೆ ಕೆಲಸವಿಲ್ಲದ ಸ್ಥಿತಿ. ಹಣಕಾಸಿನ ವಿಷಯದಲ್ಲಿ ನೀವು ಜಾಗ್ರತೆಯಿಂದ ಇದ್ದರೂ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಯೋಜನೆಗಳನ್ನು ಹಾಳು ಮಾಡಿದವು. ಕುಟುಂಬದಲ್ಲಿ ಎಲ್ಲರ ಜವಾಬ್ದಾರಿಯನ್ನು ನೀವು ಹೊತ್ತುಕೊಂಡಿದ್ದೀರಿ. ನಿಮ್ಮ ಭಾವನೆಗಳನ್ನು ನೀವು ನಿಮ್ಮೊಳಗೆ ಇಟ್ಟುಕೊಂಡಿದ್ದೀರಿ. ನಾನು ಹೇಳಿದರೆ ಇನ್ನವರಿಗೂ ಒತ್ತಡವಾಗುತ್ತದೆ ಎಂದು ಮೌನವಾಗಿದ್ದೀರಿ. ಈ ಮೌನ ಸಹನೆ ನಿಮ್ಮ ಶಕ್ತಿ, ಆದರೆ ಅದೇ ನಿಮ್ಮ ನೋವಿನ ಮೂಲವೂ ಆಯಿತು. ದೇವರು ನಿಮ್ಮ ಈ ಮೌನ ಹೋರಾಟವನ್ನು ನೋಡಿದ್ದಾನೆ. ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಆದರೆ ಆಳವಾಗಿ ನಡೆಯುತ್ತವೆ. ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ಕನ್ಯಾ ರಾಶಿಯವರಿಗೆ ಸ್ಥಿರತೆ ಮತ್ತು ಸ್ಪಷ್ಟತೆ ಬರುತ್ತದೆ. ಗೊಂದಲ ಕಡಿಮೆಯಾಗುತ್ತದೆ. ಕೆಲವರಿಗೆ ಹೊಸ ಕೆಲಸದ ಅವಕಾಶ, ಕೆಲವರಿಗೆ ಈಗಿರುವ ಕೆಲಸದಲ್ಲೇ ಉತ್ತಮ ಸ್ಥಾನ, ಗೌರವ ಮತ್ತು ನಂಬಿಕೆ. ನೀವು ಮಾಡಿದ ಸಣ್ಣ ಸಣ್ಣ ಪ್ರಯತ್ನಗಳೆಲ್ಲವೂ ಈಗ ಸೇರಿ ದೊಡ್ಡ ಫಲ ನೀಡಲು ಆರಂಭಿಸುತ್ತವೆ. ಮೊದಲಿಗೆ ಇದು ಸಣ್ಣ ಬದಲಾವಣೆಯಂತೆ ಕಾಣಬಹುದು, ಆದರೆ ಅದೇ ದೊಡ್ಡ ಪರಿವರ್ತನೆಯ ಆರಂಭ. ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ ದಾರಿಯನ್ನು ರೂಪಿಸಬಹುದು. ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಒತ್ತಡ ನಿಧಾನವಾಗಿ ಇಳಿಯುತ್ತದೆ. ಹಣವನ್ನು ಎಷ್ಟು ಜಾಗ್ರತೆಯಿಂದ ಬಳಸಿದರೂ ಸಾಲದ ಭಯ, ಭವಿಷ್ಯದ ಚಿಂತೆ ನಿಮ್ಮನ್ನು ಕಾಡಿತು. ಮಕರ ಸಂಕ್ರಾಂತಿಯ ನಂತರ ಹಣಕಾಸಿನಲ್ಲಿ ನಿಯಂತ್ರಣ ಬರುತ್ತದೆ. ನೀವು ಯೋಜನೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ದೊಡ್ಡ ಸಂಪತ್ತು ಏಕಾಏಕಿ ಬರದಿದ್ದರೂ ಸ್ಥಿರತೆ ಮತ್ತು ನೆಮ್ಮದಿ ಬರುತ್ತದೆ. ನಿಮ್ಮ ಪರಿಶ್ರಮದ ಹಣ ನಿಮಗೆ ಉಳಿಯಲು ಆರಂಭಿಸುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಅತಿಯಾದ ಚಿಂತೆಯಿಂದ ಅಥವಾ ಭಯದಿಂದ ಅವಕಾಶಗಳನ್ನು ಕೈಬಿಡಬೇಡಿ. ಎಲ್ಲವನ್ನೂ 100 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಸ್ವಭಾವವನ್ನು ಸ್ವಲ್ಪ ಸಡಿಲಿಸಿ. ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಮಹತ್ವದ ಹಂತ. ಕುಟುಂಬದಲ್ಲಿ ನೀವು ಮಾಡುತ್ತಿರುವ ತ್ಯಾಗಗಳನ್ನು ಇತರರು ನಿಧಾನವಾಗಿ ಅರಿಯಲು ಆರಂಭಿಸುತ್ತಾರೆ. ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ. ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ, ಸಂತೋಷದ ಕ್ಷಣಗಳು. ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮ ಒಳಗಿನ ಶಾಂತಿ. ನೀವು ಎಲ್ಲವನ್ನೂ ನಿಯಂತ್ರಿಸಬೇಕು ಎಂಬ ಭಾವ ಬಿಡಲು ಕಲಿಯುತ್ತೀರಿ. ಎಲ್ಲವೂ ನನ್ನ ಕೈಯಲ್ಲೇ ಇರಬೇಕು ಎಂದಿಲ್ಲ,
ಎಂಬ ಅರಿವು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ರಾತ್ರಿ ನಿದ್ರೆ ಸುಧಾರಿಸುತ್ತದೆ. ಮನಸ್ಸಿನ ಭಾರ ನಿಧಾನವಾಗಿ ಇಳಿಯುತ್ತದೆ. ಇದು ಯಾದೃಚ್ಛಿಕವಲ್ಲ. ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ಕನ್ಯಾ ರಾಶಿಯವರು ತಮ್ಮ ದೇಹದ ಸಂಕೇತಗಳನ್ನು ಗಮನಿಸುವವರು. ಆದರೆ ಇತ್ತೀಚೆಗೆ ಮಾನಸಿಕ ಒತ್ತಡದಿಂದ ದೇಹವೂ ಪ್ರತಿಕ್ರಿಯಿಸುತ್ತಿತ್ತು. ಮಕರ ಸಂಕ್ರಾಂತಿಯ ನಂತರ ನಿಮಗೆ ಜಾಗೃತಿ ಬರುತ್ತದೆ. ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಬೇಕು ಎಂಬ ಅರಿವು ಮೂಡುತ್ತದೆ. ಆತ್ಮಬಲ ಎಂದರೆ ಕೇವಲ ಸಹನೆಯಲ್ಲ, ಅದು ನಾನು ನನ್ನ ಮಿತಿಯನ್ನು ಗೌರವಿಸುತ್ತೇನೆ ಎಂಬ ಬುದ್ಧಿ. ಈ ಬುದ್ಧಿ ನಿಮ್ಮೊಳಗೆ ಬಲವಾಗುತ್ತದೆ. ನೀವು ನಿಮ್ಮ ಮೇಲೆ ದಯೆ ತೋರಿಸಲು ಕಲಿಯುತ್ತೀರಿ. ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ಕನ್ಯಾ ರಾಶಿಯವರಿಗೆ ಸಂಕ್ರಾಂತಿ ನಂತರ ಅವಕಾಶಗಳು ಶಾಂತವಾಗಿ ಬರುತ್ತವೆ. ದೊಡ್ಡ ಶಬ್ದವಿಲ್ಲದೆ ಆದರೆ ದೀರ್ಘಕಾಲದ ಫಲ ನೀಡುವ ಅವಕಾಶಗಳು. ನಿಮ್ಮ ಕೌಶಲ್ಯ, ನಿಮ್ಮ ಸೇವಾಭಾವ, ನಿಮ್ಮ ಶುದ್ಧ ಉದ್ದೇಶ ಇವೆಲ್ಲವೂ ಈ ಸಮಯದಲ್ಲಿ ನಿಮ್ಮ ಅದೃಷ್ಟವಾಗುತ್ತವೆ. ಒಂದು ಹೊಸ ಯೋಜನೆ, ಒಂದು ಹೊಸ ಜವಾಬ್ದಾರಿ, ಒಂದು ಹೊಸ ಪರಿಚಯ ಇವುಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಇಲ್ಲಿ ಸ್ವಲ್ಪ ನಿಲ್ಲಿ. ನೀವು ಈ ಮಾತುಗಳನ್ನು ಕೇಳುತ್ತಿದ್ದರೆ ದಯವಿಟ್ಟು ಕೊನೆಯವರೆಗೂ ಕೇಳಿ. ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಜೀವನದ ಮಾರ್ಗದರ್ಶನ. ನಿಮ್ಮ ಆತ್ಮಕ್ಕೆ ಇದು ಬೇಕಾಗಿತ್ತು, ಅದಕ್ಕಾಗಿಯೇ ನೀವಿಲ್ಲಿದ್ದೀರಿ. ಇದು ಯಾದೃಚ್ಛಿಕವಲ್ಲ. ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ. ಮಕರ ಸಂಕ್ರಾಂತಿಯ ನಂತರದ ಮೊದಲ 7 ದಿನಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಅಕ್ಕಿ ಮತ್ತು ಹಳದಿ ಹೂ ಸೇರಿಸಿ ಸೂರ್ಯನ ಕಡೆ ಮುಖ ಮಾಡಿ ಅರ್ಪಿಸಿ. ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ: ನನ್ನ ಮನಸ್ಸಿನ ಭಾರ ಕಡಿಮೆಯಾಗಲಿ, ನನ್ನ ಜೀವನಕ್ಕೆ ಸ್ಪಷ್ಟತೆ ಬರಲಿ. ಸಂಜೆ ಒಂದು ದೀಪ ಹಚ್ಚಿ, ಸಾಧ್ಯವಾದರೆ ಆ ದಿನ ಯಾರಿಗಾದರೂ ಆಹಾರ ದಾನ ಮಾಡಿ ಅಥವಾ ಸೇವೆ ಮಾಡಿ. ಯಾವುದೇ ವಿಶೇಷ ಮಂತ್ರ ಗೊತ್ತಿರದಿದ್ದರೂ ಪರವಾಗಿಲ್ಲ, ಶ್ರದ್ಧೆಯೇ ಮಂತ್ರ. ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ, ಜೀವನಕ್ಕೆ ನಿಧಾನವಾಗಿ ಬೆಳಕು ತರುತ್ತದೆ. ಈಗ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮಂತವೇ ಮೌನ ಹೋರಾಟದಲ್ಲಿರುವ ಇನ್ನೊಬ್ಬ ಕನ್ಯಾ ರಾಶಿಯವನಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ, ಅದು ನಿಮ್ಮ ಭಕ್ತಿಯ ಸಂಕೇತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ಸಂದೇಶಗಳು ಬರುತ್ತವೆ. ಕೊನೆಯಲ್ಲಿ ಒಂದು ಆಶೀರ್ವಾದ: ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ, ನಿಮ್ಮ ಶ್ರಮಕ್ಕೆ ಗೌರವ ಸಿಗಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿರಲಿ. ದೇವರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ನೀವು ಒಂಟಿಯಲ್ಲ, ದೈವಿಕ ಶಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿದೆ. ಧನ್ಯವಾದಗಳು.